ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಕಾಫಿ ಪರಿಮಳ ಸಾಕಾಗಿದೆ ಅಲ್ಲ? ಹಾಂ, ಪರಿಮಳ ತುಂಬ ಚೆನ್ನಾಗಿದೆ. ಪರಿಮಳ ಮಾತ್ರ ತಗೋ. ಕಾಫಿನ ನಿನ್ನ ಹೆಂಡತಿ ಹತ್ರ ಹೇಳಿ ಮಾಡಿ. ಅವನ ಹೆಂಡತಿ ಕೈನಲ್ಲಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಅವನಿಗೆ ಕಾಫಿ ಮೇಲಿನ ಆಸೆನೆ ಹೊರಟೋಗುತ್ತೆ. ಆಯ್ತು ಬಿಡು, ನನಗೆ ಯಾಕೆ ಹೇಳ್ತೀಯ? ಯಾರು ಬೇಬಿ? ಅತ್ತೆನಾ? ಹೌದು, ನಮ್ಮ ಅಮ್ಮನೇ. ಏಯ್ ಕೂತ್ಕೋಬಾ, ಏನಂದ್ರು ಹೇಳು. ಇನ್ನೇನಿರುತ್ತೆ, ನಿಮ್ಮ ಅಕ್ಕಂದೇ ಗೋಳು. ಅವ್ರು ಸಾಕಿದಳಲ್ಲ, ಆ ಮಗು ತಂದೆಗೆ ಆಕ್ಸಿಡೆಂಟ್ ಮಾಡಿದ್ ಯಾರು ಅಂತ ವಿಷಯ ಗೊತ್ತಾಗಿದ್ಯಂತೆ. ಬೇಡದಿರೋ ವಿಚಾರನ ನನಗೆ ಫೋನ್ ಮಾಡಿ ಹೇಳಿ ಇರಿಟೇಟ್ ಮಾಡಬೇಡ ಅಂತ ಬೈತಿದ್ದೆ. ಏನು ಸಿಂಚನ ಹೀಗೆ ಹೇಳ್ತಿದ್ಯಾ? ಅಲ್ಲ, ಭಾವನಕ್ಕ ಖುಷಿಗೆ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಧರಣಿ ಮಾಡಿದಾಳೆ. ಅವಳ ಹೋರಾಟಕ್ಕೆ ಸಿಕ್ಕಿರೋ ಪ್ರತಿಫಲ ಇದು. ಇದರಲ್ಲಿ ಸಂತೋಷ ಪಡೆದ್ಬಿಟ್ಟು ಯಾಕೆ ಹೀಗೆ ಹೇಳ್ತಾ ಇದೆಯಾ? ಹೌದೌದು, ತುಂಬಾ ದೊಡ್ಡ ಹೋರಾಟ ಮಾಡಿ ಸಾಧನೆ ಮಾಡಿರೋದಲ್ವಾ ಇದು. ಇಡೀ ರಾಜ್ಯನೇ ಖುಷಿ ಪಡೋಂತ ಸುದ್ದಿ ಅಲ್ವಾ? ತಗೊಂಡೋಗು, ಡಂಗೂರ ತಗೊಂಡು ಹೋಗಿ ಊರೆಲ್ಲ ಸಾರ್ಕೊಂಬ. ಒಬ್ರು ಗೆಲುವನ್ನ ನೋಡಿ ಅಸೂಯೆ ಪಡೋದನ್ನ ನಾನು ಇಲ್ಲೇ ನೋಡ್ತೀನಿ. ದೇವ್ರು ಯಾಕೆ ಕೆಲವರಿಗೆ ಇಷ್ಟೊಂದು ಹೊಟ್ಟೆ ಕಿಚ್ಕೊಡ್ತಾನೋ ಏನು? ಸಾಕು ಸುಮ್ಮನಿರೆ. ಆ ಸಿಂಚನ ಹೇಳ್ತಾರೆ ಸರಿಯಾಗೇ ಇದೆ. ಅವಳು ಕೆಲಸ ಮಾಡಿಕೊಂಡು ಸುಮ್ಮನೆ ಇರಬೇಕು ತಾನೆ. ಯಾವುದೋ ಮಗುಗೋಸ್ಕರ ಈ ಹೋರಾಟ ಎಲ್ಲ ಯಾಕೆ ಮಾಡಬೇಕು? ಅದರಿಂದ ನಮ್ಮ ಮನೆ ಮಾನ ಮರ್ಯಾದೆನೂ ಹೋಯಿತು, ಆ ಜವರೇಗೌಡನ ಮರ್ಯಾದೆನೂ ಹೋಯಿತು. ಇಂಥ ಕೆಲಸ ಮಾಡೋರಿಗೆ ಹೊಗಳ್ಬೇಕಾ? ಅಂಥ ತಪ್ಪು ಏನ್ರಿ ಮಾಡಿದಾಳೆ ಅವಳು? ಒಂದು ಅನಾಥ ಮಗುಗೆ ನ್ಯಾಯ ಕೊಡ್ಸೋದಿಕ್ಕೆ ಅಂತ ಹೋರಾಟ ಮಾಡಿದಾಳೆ, ಅದು ತಪ್ಪ? ಮನುಷ್ಯತ್ವ ಇರೋರು ಯಾರೇ ಆಗಿದ್ರು ಇದನ್ನೇ ಮಾಡಿರೋರು. ಏನಿ ಮಾತನಾಡ್ತ? ನಮಗ್ ಮನುಷ್ಯತ್ವ ಇಲ್ಲ ಅಂತನಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಆ ಮಗು ಎಷ್ಟು ದಿವಸ ಈ ಮನೆಯಲ್ಲಿತ್ತು? ಒಂದು ದಿವಸನಾದ್ರೂ ನೀವುಗಳು ಅದ್ರ ಜೊತೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸಿದೀರಾ? ಪಾಪ ಚಿಕ್ಕ ಮಗು, ಅದು ಮಗು ಅಂತನಾದ್ರೂ ಅದ್ರ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ತೋರಿಸಿದೀರಾ? ಇಲ್ವಲ್ಲ? ಆದ್ರೆ ಭಾವನಾ, ಶ್ರೀಕಾಂತ್ ಅವ್ರ ಜೊತೆ ಮದುವೆ ಮಾಡ್ಕೊಳ್ದೇ ಇದ್ರು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಆ ಮಗುನ ಸ್ವಂತ ಮಗು ತರ ನೋಡ್ಕೊಂಡು, ಅದಕ್ಕೆ ಅನ್ಯಾಯ ಆದಾಗ ಅದಕ್ಕೆ ನ್ಯಾಯ ಕೊಡ್ಸೋದಿಕ್ಕೆ ಅಂತ ಹೋರಾಟ ಮಾಡಲು. ಅಂಥವಳ ಬಗ್ಗೆ ಮನೆಯವರಾಗಿ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನೋಡೆ, ಒಳ್ಳೆತನ ಇರಬೇಕು, ಆದರೆ ಇನ್ನೊಬ್ರು ಮರ್ಯಾದೆ ತಗೋಷ್ಟು ಒಳ್ಳೆತನ ಯಾರಿಗೂ ಒಳ್ಳೇದಲ್ಲ. ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಅಂತಂದ್ರೆ ಅವರಿಂದ ನಮಗೆ ಲಾಭ ಇರಬೇಕು. ಪ್ರತಿಯೊಂದರಲ್ಲೂ ಲಾಭನೇ ನೋಡ್ತಾ ಇದ್ರೆ ಅದನ್ನ ಸಂಬಂಧ ಅಂತ ಹೇಳೋದಿಲ್ಲ ರೀ, ಅದನ್ನ ವ್ಯವಹಾರ ಅಂತ ಹೇಳ್ತಾರೆ. ಸ್ವಲ್ಪನಾದ್ರೂ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಅದ್ರ ಸ್ಟಾಕ್ ತುಂಬಾನೇ ಇರ್ಬೋದು, ಹೋಗಿ ಹಂಚ್ಕೊಂಡು ಬನ್ನಿ. ನನಗಂತೂ ಇಂಟ್ರೆಸ್ಟ್ ಇಲ್ಲ. ನೋಡೆ, ಎಲ್ಲರ ಹೆಸರು ಹಾಳು ಮಾಡಿ ಗೆಲ್ಲೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ, ತಿಳ್ಕೊ. ಎಲ್ರ ಹೆಸರು ಹಾಳು ಮಾಡ್ತಾಳೆ, ಎಲ್ರ ಹೆಸರು ಹಾಳು ಮಾಡ್ತಾಳೆ ಅಂತ ಯಾಕ್ರಿ ಹೇಳ್ತೀರಾ? ಅಂಥದ್ದು ಏನು ಮಾಡಿದಾಳವಳು? ಮೊದ್ಲು ಹಂಗೆ ಅನ್ನೋದನ್ನ ನಿಲ್ಲಿಸಿ. ನನಗಂತೂ ಅವಳು ಹೋರಾಟಕ್ಕೆ ಗೆಲುವು ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ಯಾವಾಗ ನೋಡಿದ್ರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಇರ್ತಾರಲ್ಲ, ಅಂಥವ್ರ ಮಧ್ಯದಲ್ಲಿ ಅವಳು ಗೆದ್ದು ಬಂದು ತೋರಿಸಿದಾಳೆ. ನನಗದನ್ನ ನೋಡಿ ತುಂಬಾ ಹೆಮ್ಮೆ ಆಗ್ತಿದೆ. ಮಾತಾಡೋರ್ಗೇನು, ಕೆಲಸ ಕಾರ್ಯ ಬಿಟ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ.
ಜಾನು, ಮನೇಲಿ ಏನಾದರೂ ಸಮಸ್ಯೆನಾ ಅಮ್ಮ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ದಕ್ಕಿದ್ದಾಗೆ ಅಮ್ಮನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತಿದ್ಯಾ? ಇಲ್ಲ ಅಪ್ಪ, ಮನೇಲಿ ಆ ಥರ ಸಮಸ್ಯೆ ಅಂತ ಏನೂ ಇಲ್ಲ. ಆದರೆ ಅಜ್ಜಿನ ನನಗೆ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅವರು ನೋಡಿದಾಗಲೆಲ್ಲ ಅವ್ರು ನನಗೆ ಬೈತಾ ಇದ್ದಿತ್ತು, ರೇಗಿಸ್ತಾ ಇದ್ದಿತ್ತು, ಬುದ್ಧಿ ಹೇಳ್ತಾ ಇದ್ದಿತ್ತು, ಅವ್ರ ಜೊತೆ ಮಾತಾಡ್ತಿದ್ದೆಲ್ಲ ನೆನಪಾಗುತ್ತೆ. ಹಾಗೆ ನೆನಪಾದಾಗಲೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಇವತ್ತು ಸರಿ ಹೋಗ್ತಾರಾ, ನಾಳೆ ಸರಿ ಹೋಗ್ತಾರಾ ಅಂತ ಕಾಯೋದೇ ಆಗೋಗಿದೆ. ಅದಕ್ಕೆ ಡಾಕ್ಟ್ರು ಏನಂದ್ರು ಅಂದರೆ, ಅವರು ಯಾವ ಜಾಗನ ತುಂಬ ಇಷ್ಟಪಡ್ತಾರೆ ಅವ್ರು ಅಲ್ಲಿದ್ರೇ ವಾಸಿ, ಆಗ ಅವ್ರು ಇಷ್ಟಪಡೋ ಜನರು ಮುಂದೆ ಓಡಾಡ್ತಿದ್ರೆ ಬೇಗ ವಾಸಿ ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಿಂಗೆ ಹಾಗೆ ಹೇಳಿದೆ. ನೀನು ಹೇಳೋದು ಸರಿ ಇದೆ ಮಗಳೇ. ಇದನ್ನೆಲ್ಲ ಅಳಿಯಂದ್ರೆ ನಾನು ಮೊದಲೇ ಹೇಳಿದ್ದೆ. ಆದರೆ ಆ ಪರಿಸ್ಥಿತಿನಲ್ಲಿ ಅವ್ರು ನಮ್ಮ ದುಃಖ ಎಲ್ಲ ನೋಡಿ, ಇಲ್ಲ ಅಮ್ಮ ಇಲ್ಲೇ ಇದ್ದು ವಾಸಿ ಮಾಡ್ಕೊಂಡು ಹೋಗಲಿ ಅಂದರು. ಸರಿ ಬಿಡ, ಈಗ ನಾನು ಅಳಿಯಂದ್ರಿಗೆ ಹೇಳಿ ಅಮ್ಮನ ಕರ್ಕೊಂಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ. ಇವಾಗ್ಲೂ ನೀನು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಹಾಗೆ ಹೇಳ್ತಾರಪ್ಪ. ಆದರೆ ನೀನು ಬಿಡಬೇಡ, ಅವ್ರನ್ನ ಒಪ್ಸು, ತಿಳಿಸ್ಬಿಟ್ಟು ಹೇಳು. ಏನಾದರೂ ಆಗಲಿ ಅಜ್ಜಿನ ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗು. ಸರಿ ಮಗಳೇ. ಪಾಪ ಅಳಿಯಂದ್ರ ಪರಿಸ್ಥಿತಿನೂ ಅರ್ಥ ಆಗುತ್ತೆ. ಅವ್ರಿಗೆ ನಿನ್ನ ಕಡೆನೂ ಗಮನ ಕೊಡೋಕ್ಕಾಗ್ತಿಲ್ಲ, ಇಲ್ಲಿ ಅಮ್ಮನ್ನೂ ನೋಡ್ಕೊಳಕ್ಕಾಗ್ತಿಲ್ಲ. ಸರಿಮ್ಮ, ನಾನೇನಾದರೂ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಇಲ್ಲಿಗೆ ಹೇಗೆ ಬಂದಿದ್ದೆ ಹಾಗೆ ನಿನ್ನ ಕಳಿಸ್ಕೊಡ್ಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ನಿನ್ನ ಈ ಪರಿಸ್ಥಿತಿಗೆ ಯಾರು ಬರೋ ಹಾಗೆ ಮಾಡಿದ್ದಾರೆ? ಅವ್ರು ಇದೇ ಮನೆಯಲ್ಲಿರುವಾಗ ನೀನು ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ನಿನ್ನ ಹೀಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ತುಂಬಾ ನೋವು ಅನುಭವಿಸ್ತಾರೆ. ಅವ್ರಿಗೆ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ. ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು. ಅದಕ್ಕೆ ನೀನು ಬೇಗ ಹುಷಾರಾಗಬೇಕು. ನನ್ನ ದೇವ್ರ ಹತ್ರ ಇದೊಂದೇ ಕೇಳ್ಕೊಳ್ಳೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.